ಇಂದ್ರಜಿತ್ ಅವರು ನಾಯಕಿಯರ ಪಾತ್ರವನ್ನು ತುಂಬಾ ಕಾಡುವಂತೆ ಕಟ್ಕೋತಾರೆ ಸಿನಿಮಾದುದ್ದಕ್ಕೂ. ಅಂದ್ರೆ ಅವರ ಒಂದು ಮಾತುಗಳಲ್ಲಿ ಒಂದು ಅನಿಸ್ತಾ ಇತ್ತು, ಅಂದ್ರೆ ಪಾತ್ರ ಅಂತಂದಾಗ ತುಂಬಾ ಜಾಸ್ತಿ ಬಿಟ್ಕೊಡ್ಲಿಲ್ಲ, ನಾನೇನೋ ಮಾತಾಡಲಿ ಸಿನಿಮಾ ನೋಡಾದ್ಮೇಲೆ ಗೊತ್ತಾಗತ್ತೆ ಅಂತ. ಆ ತರದೊಂದು ರಿಯಾಕ್ಷನ್ ಅವ್ರ ಕಡೆಯಿಂದ ಬರ್ತಾ ಇದೆ ಅಂದ್ರೆ ನಿಮ್ಮ ಪಾತ್ರ ಮಟ್ಟಿಗೆ ಇದೆ ಅಂತ ಅನ್ಸುತ್ತೆ. ಪಾತ್ರದ ಬಗ್ಗೆ ಹೇಳೋದಂತೆ. ಪಾತ್ರದ ಬಗ್ಗೆ ಹೇಳೋ ಹಾಗೆ ಇಲ್ಲ. ಇವಾಗ ನನ್ನ ಬಾಯಿಗೂ ಅದು ಬೀಗ ಹಾಕಿದೆ ಆಲ್ರೆಡಿ. ಬಟ್ ನನ್ ಹೇಳ್ಬೇಕು ಅಂದ್ರೆ ನನ್ನ ಮೊದಲನೇ ಸಿನಿಮಾಗೆ ಇಂಥ ಒಂದು ಪಾತ್ರ ಸಿಗುತ್ತೆ ಅಂತ ನಾನು ಊಹೆನೆ ಮಾಡಿರ್ಲಿಲ್ಲ, ಮನ್ಸ್ನಲ್ಲೂ ನೆನ್ಸಿರ್ಲಿಲ್ಲ. ಮುಂಚೆನೆ ಹೇಳ್ದಾಗೆ ಅಪೇಕ್ಷೆ ಇತ್ತು ಹಿಂಗೆ ಸಿಗ್ಬೇಕು ಅಂತ, ಹಂಗೆ ಸಿಕ್ಕಿದೆ. ಸೊ ದೇವ್ರ ದಯೆ ಅಂಡ್ ಥ್ಯಾಂಕ್ಸ್ ಟು ಸರ್. ಈ ವೇದಿಕೆಯಲ್ಲಿ ಅನಿಲ್ ಕುಂಬ್ಳೆ ಸರ್ ಆಗ್ಲಿ, ಅಶ್ವಿನಿ ಮೇಡಮ್ ಆಗಲಿ ಬಂದು ಇಡೀ ಸಿನಿಮಾಗೆ ಸಾಥ್ ಕೊಟ್ಟದ್ದು, ಜೊತೆಗೆ ಒಂದು ಮಾತು ಹೇಳಿದ್ರು, ದೀಪಿಕಾ ಪಡುಕೋಣೆ ನೀವು ಆಗ್ಲಿ ದೊಡ್ಡ ಸಕ್ಸಸ್ ಆಗ್ಲಿ, ದೊಡ್ಡ ನಟಿಯಾಗಿ ಬೆಳೀರಿ ಅಂತ. ಅಂದ್ರೆ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ನಮ್ಮ ಇಂಡಿಯನ್ ಜಂಬೋ ಬೌಲರ್ ನಮ್ಮ ಜೊತೆ ಇದ್ರು. ಅಷ್ಟೇ ಅಲ್ದಿರ ಮ್ಯಾಮ್ ನಿರೂಪಕಿಯಾಗಿ, ಕ್ಷಮೆ ಇರಲಿ, ನಿರ್ಮಾಪಕಿಯಾಗಿ ಅಶ್ವಿನಿ ಮ್ಯಾಮು ಎಷ್ಟು ಯುವ ಪ್ರತಿಭೆಗಳಿಗೆ ಆ್ಯಂಡ್ ಹೊಸ ಪ್ರತಿಭೆಗಳಿಗೆ, ಹೊಸ ಕತೆಗಳಿಗೆ ಅವರು ಒಂದು ಸ್ಟೇಜ್ನ ಕಲ್ಪಿಸ್ಕೊಡ್ತಾ ಇದ್ದಾರೆ, ಒಂದು ತಳಹದಿನೇ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದೇ ಥರ ಸರು ಕೂಡ, ಇಂದ್ರಜಿತ್ ಸರು ಕೂಡ ಎಷ್ಟೋ ಜನ ಹೊಸಬ್ರಿಗೆ, ಹೊಸ ನಟ ನಟಿಯರಿಗೆ ಕತೆಗಳನ್ನೇ ರಚಿಸ್ತಿದ್ದಾರೆ. ಸೊ ಇವರೆಲ್ಲರ ಮಧ್ಯೆ ನಂದೊಂದು ಪುಟ್ಟ ಕುರ್ಚಿ ಇತ್ತು, ಅವರೆಲ್ಲರ ಮಧ್ಯೆ ನಾನಿವತ್ತು ಕೂತ್ಕೊಂಡಿದ್ದೆ ಅನ್ನೋದು ನನಗೆ ರೋಮಾಂಚಕ ಆಗತ್ತೆ. ನಾನು ಯಾವತ್ತೂ ಹೀಗೆ ನನ್ನದೊಂದು ಮೂವಿ ಟೀಸರ್ ಅಂದ್ರೆ ಪ್ರೀ ಟೀಸರ್ ಲಾಂಚ್ ಅನಿಲ್ ಕುಂಬ್ಳೆ ಸರ್ ಜೊತೆ ಅಥವಾ ಅಶ್ವಿನಿ ಮ್ಯಾಮ್ ಜೊತೆ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ವೆರಿ ಗ್ರೇಟ್ಫುಲ್. ಯಾಕಂದರೆ ನಾನು ಅದನ್ನೇ ಹೇಳ್ತಿದ್ದೆ, ಅನಿಲ್ ಕುಂಬ್ಳೆ ಸರ್ ಹೇಗೆ ಅಂದರೆ ಅವರು ಏನೇನೆಲ್ಲ ಸಾಧನೆ ಮಾಡಿದ್ದಾರೆ. ICC ಚೇರ್ಮನ್ ಆಗಿದ್ರು, ಕೋಚ್ ಆಗಿದ್ರು, ಮೆಂಟರ್ ಆಗಿದ್ರು, ಜಂಬೋ ಬೌಲರ್ ಆಗಿದ್ರು. ಇಷ್ಟೆಲ್ಲ ಇದ್ರೂ ಕೂಡ, ಆಕಾಶದಷ್ಟೇ ಎತ್ತರಕ್ಕೆ ಬೆಳೆದ್ರು ಕೂಡ ಅವರು ಇವತ್ತು ತಮ್ಮ ಬೆಳೆದು ಬಂದಿದ್ದ ದಾರಿನ ಅವ್ರು ಮರ್ತಿಲ್ಲ. ನಮ್ಮ ಮೈಸೂರಿನ ಪ್ರಾಂತ್ಯದ ಹುಟ್ಟಿ ಅಲ್ಲಿ ಬೆಳೆದು ಇವತ್ತು ನಮ್ಮ ಪ್ರೀ ಟೀಸರ್ಗೆ ಬಂದಿದ್ದೆ ಅವ್ರು ಎಷ್ಟು ಹಂಬಲ್ ಆಗಿದ್ದಾರೆ ಅಂತ ತೋರಿಸ್ಕೊಡುತ್ತೆ. ಆ್ಯಂಡ್ ಮ್ಯಾಮ್ ಕೂಡ ಅಷ್ಟೇ, ಇಷ್ಟೆಲ್ಲ ಅವರು ಏನೇ ಆಗಿರಲಿ, ಐ ಥಿಂಕ್ ಶಿ ಇಸ್ ದಿ ಎಪಿಟೋಮ್ ಆಫ್ ಗ್ರೇಸ್. ಆ ಗ್ರೇಸ್ ಅವ್ರು ಬಂದ್ರೇನೆ ನಮಗೆ ಎದ್ದು ನಿಂತು ಕೈ ಮುಗಿಬೇಕು ಅನ್ಸುತ್ತೆ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ, ವೆರಿ ಬ್ಲೆಸ್ಡ್. ಇವತ್ತು ಸಮರ್ಜಿತ್ ಅವರ ಒಂದಷ್ಟು ಗ್ಲಿಮ್ಸ್ ನೋಡಿದ್ವಿ, ಇನ್ನು ಸಾನಿಯಾ ಅವ್ರದ್ದು ಯಾವಾಗ ತಯಾರಿ ನಡೀತಾ ಇದೆಯಾ? ಸರ್ನ ಕೇಳಬೇಕು ನೀವು. ಐ ಆಮ್ ವೆರಿ ಹ್ಯಾಪಿ. ಅಂದರೆ ನಾನೇ ಪ್ರೀ ಟೀಸರ್ ನೋಡೇ ಇರಲಿಲ್ಲ, ನಮಗೂ ತೋರಿಸಿರ್ಲಿಲ್ಲ. ಆ್ಯಕ್ಚುಲಿ ಸಮರೂ ನೋಡಿರಲಿಲ್ಲ, ನಮಗೆ ಸರ್ಪ್ರೈಸ್ ಇದು. ಬಟ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಆ್ಯಂಡ್ ಅವ್ರು ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಆದಿತ್ಯ ಅವರು. ಹ್ಯೂಜ್ ಫ್ಯಾನ್ ಆಫ್ ಹರ್ಸ್. ಅವ್ರ ವಾಯ್ಸ್ ಆಗಿರಲಿ, ಮತ್ತು ಸಮರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಅವರ ಸಹನೇನೆ ಇವತ್ತು ಸ್ಕ್ರೀನ್ ಮೇಲೆ ಆ ರೇಂಜಿಗೆ ಕಾಣಿಸೋಕ್ಕೆ ಅವ್ರಿಗೆ ಹೆಲ್ಪ್ ಮಾಡಿರೋದು. ಆ್ಯಂಡ್ ಅವರು ಕೂಡ ಅಷ್ಟೇ, ಅವ್ರ ತಂದೆ ಅಥವಾ ಅವ್ರ ತಾತ ಅಥವಾ ಅವ್ರ ಫ್ಯಾಮಿಲಿ ಸಾಧಕರ ಕಡೆಯಿಂದ ಬಂದಿದ್ದಾರೆ ಅನ್ನುವ ಗರ್ವ ಅವರಲ್ಲಿಲ್ಲ. ಹಿ ಈಸ್ ವೆರಿ ಡೌನ್ ಟು ಅರ್ತ್. ಸೊ ಅದನ್ನೇ ಅವರು ಬೆಳೆಸ್ಕೊಳ್ತಾ ಹೋದ್ರೆ ಇನ್ನೂ ಜೀವನದಲ್ಲಿ ತುಂಬಾ ಮುಂದೆ ಹೋಗ್ತಾರೆ. ಆ್ಯಂಡ್ ದಿಸ್ ಇಸ್ ಜಸ್ಟ್ ಅ ಪ್ರೀ ಟೀಸರ್ ಅಷ್ಟೇ. ಜೊತೆಗೆ ನಿಮ್ಮ ಕನ್ನಡದ ಮೇಲೆ ಸಾಕಷ್ಟು ಜನ ಫ್ಯಾನ್ಸ್ ಇದ್ದಾರೆ. ಏನೇ ಮಾತಾಡೋ ಸಾನಿಯಾ ಅವ್ರ ಕನ್ನಡ ತುಂಬಾ ಚೆನ್ನಾಗಿರುತ್ತೆ ಅಂತ. ಅಂದ್ರೆ ಇದು ಹೇಗೆ ಹೇಳೋದು, ನಮ್ಮ ಅಜ್ಜಿ ಇಲ್ಲಿದ್ರು. ಇವಾಗ ನಮ್ಮ ಅಜ್ಜಿ ಬಂದು ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಅಧ್ಯಾಪಕಿ ಆಗಿದ್ರು. ಸೊ ನನಗೆ ಅಲ್ಲಿಂದ ಆಸಕ್ತಿ ಜಾಸ್ತಿ. ಅಂದ್ರೆ ಫಸ್ಟ್ ಆಫ್ ಆಲ್ ನನ್ನ ಮದರ್ ಟಂಗ್ ಕನ್ನಡ, ನನ್ನ ಮಾತೃಭಾಷೆ ಆಗಿರೋದ್ರಿಂದ ಆಬ್ವಿಯಸ್ಲಿ ಕನ್ನಡ ಚೆನ್ನಾಗಿ ಮಾತಾಡಲೇಬೇಕು. ಅದಲ್ದಿರ ಇನ್ಯಾವ ಚೆನ್ನಾಗಿ ಮಾತಾಡೋಕ್ಕಾಗುತ್ತೆ. ಅದು ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಮಾತಾಡ್ತೀನಿ ಅಥವಾ ಉಚ್ಚಾರಣೆ ಚೆನ್ನಾಗಿದೆ ಅನ್ನೋದಾದರೆ ತುಂಬ ಕನ್ನಡ ಪುಸ್ತಕಗಳು ಓದ್ತಾ ಇದ್ವಿ. ಅಂದರೆ ನನಗೆ ಕನ್ನಡದಲ್ಲಿ ಪ್ರಬಂಧ ಬರೆಯೋಕ್ಕೆ ತುಂಬ ಆಸೆ ಇತ್ತು ನನ್ನ ಶಾಲೆಯಲ್ಲಿ ಹೋಗ್ತಿರ್ಬೇಕಾದ್ರೆ. ಆಮೇಲೆ ಈ ಥರ ಆಗಿ ಇವತ್ತು ನಾನು ಕವಿಯತ್ರಿ ಅಂತ ನನ್ನನ್ನು ನಾನೇ ಹೇಳ್ಕೊತೀನಿ. ಯಾಕಂದರೆ ನಾನು ಕನ್ನಡದಲ್ಲಿ ಕವನಗಳನ್ನ ಬರಿತೀನಿ. ಸೊ ಎಲ್ಲ ಒಟ್ಟಿಗೆ ಸೇರಿ ಹಿಂಗೆ ಒಂದು ಪ್ರಭಾವ ಬೀರಿದೆ ನನ್ನ ಮೇಲೆ ಅಂತ ಹೇಳ್ಬೋದು. ಲಂಕೇಶ್ ಅವ್ರ ಮೊಮ್ಮಗ ಬೇರೆ. ಖಂಡಿತ ಖಂಡಿತ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ತನಕ ಸಾನಿಯಾ ಅವರು ಹೆಜ್ಜೆ ಹಾಕಿದ ಕಡೆ ಎಲ್ಲ ಗೆಲುವು ಸಾಧಿಸಿದ್ರಿ. ಸಿನಿಮಾದಲ್ಲೂ ಕೂಡ ದೊಡ್ಡ ಗೆಲುವಾಗ್ಲಿ, ಬೆಳೀತಾರಲ್ಲಿ, ದೊಡ್ಡ ನಟಿ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್. ಇದಿಷ್ಟು ಸಾನಿಯಾ ಅವರ ಮಾತು. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು.